ದೇಶ ಅದರಲ್ಲೂ ಬಹುಮುಖ್ಯವಾಗಿ ಸದ್ಯಕ್ಕೆ ಮಟ್ಟಕ್ಕೆ ಕರ್ನಾಟಕದಲ್ಲಿ ಕಾರಾಗೃಹಗಳ ಒಳಗೆ ಏನು ನಡೆಯುತ್ತಿವೆ ಎಂಬುದು ಯಾವುದು ಹೊಸ ಸುದ್ದಿ ಅಲ್ಲ. ದೀರ್ಘಕಾಲದಿಂದ ನಡೆದುಕೊಂಡಿರು ಬಂದಿರುವಂತಹ ಭ್ರಷ್ಟ ವ್ಯವಸ್ಥೆಗೆ ಈಗ ತುಕ್ಕು ಹಿಡಿದು ಅದು ಯಾವ ಲೆವೆಲ್ ಅನ್ನು ದಾಟಿದೆ ಅಥವಾ ತಲುಪಿ ಹೋಗಿದೆ, ನಿಯಂತ್ರಣವನ್ನ ಮೀರಿ ಎಂಬುದು ಸಾಬೀತಾಗ್ತಾ ಇದೆ ಮತ್ತೆ 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 ಮತ್ತೆ. ಕೇಂದ್ರ ಜೈಲಿನಲ್ಲಿ ಅಂದರೆ ಬೆಂಗಳೂರಿನ ಪರಪ್ಪನಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ಗೆ ವಿಶೇಷ ಆತಿಥ್ಯ ನೀಡಿರುವ ಪ್ರಕರಣ ಸಂಬಂಧ ಅಧೀಕ್ಷಕ ಶೇಷಮೂರ್ತಿ ಸೇರಿ 9 ಮಂದಿಯನ್ನು ಸರ್ಕಾರ ಅಮಾನತು ಮಾಡಿದೆ, ಕೈ ತೊಳೆದುಕೊಂಡಿದೆ. ಆರಂಭದಲ್ಲಿ ಕೇವಲ ಕೆಲ ಹಂತದ ಅಧಿಕಾರಿಗಳನ್ನು ಅಮಾನತು ಮಾಡಿ ತೇಪೆ ಹಚ್ಚುವ ಪ್ರಯತ್ನದಲ್ಲಿದ್ದಂತಹ ಈ ಕಂತ್ರಿಗಳು ಇದು ಇದ್ದರೂ ಆದರೆ ಭಾರೀ ಆಕ್ರೋಶಕ್ಕೆ ಒಳಗಾದಾಗ ಮೇಲಧಿಕಾರಿಗಳ ತಲೆದಂಡ ಏಕಿಲ್ಲ ಎಂಬ ಪ್ರಶ್ನೆ ಬಂದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡ್ತೀರಿ ಅಂದಾಗ ಸಿಎಂ ಗಮನಕ್ಕೆ ಹೋಗಿ ಅವರು ಕೆಂಡಾಮಂಡಲವಾಗಿ ಇತರ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿಸಿದಾರಂತೆ. ಅಂತೆ ಲೆಕ್ಕ ಹಾಕ್ಕೊಳ್ಳಿ, ಅಲ್ಲಿಗೆ ಇವರ ಸೀರಿಯಸ್ನೆಸ್ಸು ಎಷ್ಟಿದೆ ಅಂತ. ಈಗ ನಟ ದರ್ಶನ್ ಸೇರಿ ಆರೋಪಿಗಳನ್ನು ಒಬ್ಬೊಬ್ಬರನ್ನು ಒಂದೊಂದು ಕಡೆಗೆ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರಂತೆ ಮುಖ್ಯಮಂತ್ರಿಗಳು. ರಾಮಲಿಂಗಾರೆಡ್ಡಿ ಒಬ್ಬರು ಮಾತನಾಡಿದ್ದನ್ನು ಕೇಳಿಸ್ಕೊಂಡೆ, ಬರೀ ಕೆಳ ಹಂತದ ಅಧಿಕಾರಿಗಳ ವಿರುದ್ಧ ಕ್ರಮ ತಗೊಂಡ್ರೆ ಆಗಲ್ಲ ಅಂತಂದರು. ಇನ್ನೊಂದು ಕಡೆ ಎಲ್ಲೋ ಫಾರ್ ಸಮಥಿಂಗ್ ವಿಚ್ ಇಸ್ ರೇರ್ ಐ ಫೈಂಡ್ ಪ್ರಿಯಾಂಕ್ ಖರ್ಗೆ ಮಾತಾಡಿದ್ದು ಕೇಳಿಸ್ಕೊಂಡೆ, ಈ ರೀತಿ ಆದರೆ ಅದು ಬಹಳ ಮುಜುಗರ ಆಗತ್ತೆ, ಒಂಥರ ಇದು ಸರಿ ಅಲ್ಲ ಇದು ಅಂತಂದರು. ಈ ಎರಡು ಸೆನ್ಸಿಬಲ್ ಹೇಳಿಕೆಗಳನ್ನು ಬಿಟ್ಟರೆ ಉಳಿದೆಲ್ಲವೂ ಕಚಡಗಳ ಹೇಳಿಕೆಗಳಿದ್ದಂಗೆ ಇದ್ವು ನನಗಿವತ್ತು. ಯು ಫೀಲ್ ಸೋ ಸ್ಯಾಡ್. ಅಂಡ್ ಮತ್ತೆ ಎಷ್ಟು ಏನೂ ಆಗಲ್ವಲ್ಲ ವ್ಯವಸ್ಥೆ ಒಳಗಡೆ ಅನ್ನೋ ಅಸಹಾಯಕತೆಯ ಅಂತಿಮ ಹಂತ ಹೇಗೆ ತಲುಪಿದ್ದೀವಿ ಅನ್ನೋದನ್ನು ತೋರಿಸ್ತಾ ಇದೆ. ಭ್ರಷ್ಟತೆ, ಭ್ರಷ್ಟರು, ಪೋಸ್ಟಿಂಗ್ಗಳಲ್ಲಿ ದುಡ್ಡು, ಹಪಾಹಪಿತನ ಹಣಕ್ಕೋಸ್ಕರ ಯಾವ ಲೆವೆಲ್ಗೆ ಬಂದು ಕೂತ್ಕೋತು ಅಂತಂದರೆ ಜೈಲಿಗೂ ಬಂದಿತ್ತು, ಇನ್ನೊಂದು ಹಂತವನ್ನು ತಲುಪಿದೆ. ದಟ್ಸ್ ಆಲ್. ಐ ಸಜೆಸ್ಟ್ ಯಾರಾದರೂ ದುಡ್ಡಿರುವ ರಾಜಕಾರಣಿಗಳು ನಿಮ್ಮ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ 4-6 ಪ್ರಿಸನ್ ರೆಸಾರ್ಟ್ಸನ್ನು ಸ್ಟಾರ್ಟ್ ಮಾಡಿ, ಒಳ್ಳೆ ಬಿಸ್ನೆಸ್. ಇಟ್ಸ್ ಎ ಗುಡ್ ಬಿಸ್ನೆಸ್ ಆ್ಯಕ್ಚುಲಿ. ಸ್ಟಾರ್ಟ್ ಪ್ರಿಸನ್ ರೆಸಾರ್ಟ್ಸ್. ಸಿರಿವಂತರು, ಶಕ್ತಿವಂತರು, ಹಣವಂತರು ಶಿಕ್ಷೆಗೆ ಗುರಿಯಾದಾಗ ಅದನ್ನು ಜೈಲೆಂದು ಡಿಕ್ಲೇರ್ ಮಾಡಿಬಿಟ್ರೆ ಕೋರ್ಟ್ ಏನು ಮಾಡೋಂಗಿಲ್ಲ. ಆಗ ಅಲ್ಲ ಅವ್ರನ್ನ ಕರ್ಕೊಂಡು ಕೋರ್ಟು ಯಾಕೆ ವ್ಯವಸ್ಥೆ ಕೊಡ್ತಿದ್ಯಾ ಅಂತ ಕೇಳ್ಬೋದಷ್ಟೇ. ಅದಕ್ಕೆ ಇನ್ನೇನಾರು ಯಾಮಾರಿಸಿದ್ರೆ ಆಯ್ತು, ಬೇಕಾರೆ ಮಾಡಿದ್ರಾಯ್ತು. ಒಂದು ಈ ಹಾಸ್ಪಿಟಲ್ಗೆ ಹೋದರೆ ಸ್ಪೆಷಲ್ ವಾರ್ಡ್ ಅಂದರೆ 4,000, ಆರ್ಡಿನರಿ ವಾರ್ಡ್ ಅಂದರೆ 200 ರೂಪಾಯಿ, ವೋಲ್ವೋ ಬಸ್ ಹತ್ತೀನಿ ಅಂದರೆ ಇಷ್ಟು ರೂಪಾಯಿ, ಆರ್ಡಿನರಿ ಬಸ್ ಹತ್ತೀನಿ ಅಂದರೆ ಹೀಗಿಂತಿಲ್ವಾ, ವಿಮಾನದಲ್ಲಿ ಅದೇನೋ ಬಿಸ್ನೆಸ್ ಕ್ಲಾಸ್ಗೆ ಹೋದ್ರೆ ಇಷ್ಟು ದುಡ್ಡು ಅಂತೆಲ್ಲ ಇಲ್ವಾ. ಹಾಗೆ ಇದನ್ನು ಫಿಕ್ಸ್ ಮಾಡಿ ಕೊಟ್ಟು ಬಿಡಿ. ಎಕ್ಸಾಕ್ಟ್ಲಿ, ದಿಸ್ ನೋ ಪಾಯಿಂಟ್. ಸುಮ್ಮನೆ ಇಟ್ಸ್ ಎ ವೇಸ್ಟ್ಫುಲ್ ಎಕ್ಸರ್ಸೈಸ್ ನೀವು ಮಾಡ್ತಾ ಇರೋದಿಲ್ಲ ಅಂತ ಅಂದರು. ಕಾರಾಗೃಹಗಳ IGP ಜೊತೆ ಪರಪ್ಪನಗ್ರಹಾರಕ್ಕೆ ಹೋದರು ಗೃಹ ಮಂತ್ರಿಗಳು. ದೌಡಾಯಿಸಿದ್ರು. ಯಾವ ದೌಡು ಇಲ್ಲ, ಆಯಿಸಿದ್ದು ಇಲ್ಲ. ಅಲ್ಲಿ ಕಳ್ಳೆಕಾಯಿ ಬೀಜ ಆಯ್ಕೊಂಡು ತಿನ್ನೋ ಅಧಿಕಾರಿಗಳು, ಸಂಬಳ ತಿನ್ಕೊಂಡು ಬೆಂಗಳೂರು ಕೂತಿರೋರು, ಈ ಸುಖಕ್ಕೆ ಮತ್ತು ರೋಗಕ್ಕೆ ಒಂದು DG ಬೇರೆ ಕೇಡು ಆ ಡಿಪಾರ್ಟ್ಮೆಂಟ್ಗೆ. ಅದಕ್ಕೊಬ್ಬ IG-ನೋ AIG-ನೋ, ಅದಕ್ಕೆ 2 SP-ಗಳೋ 3 SP-ಗಳು ಉಪ್ಪಿನಕಾಯಿ ಹಾಕ್ಕೊಂಡು ನೆಕ್ಕಿ ಸಂಬಳ ತೊಗೊಂಡು ಗೂಟದ ಕಾರ್ ಹಾಕ್ಕೊಂಡು ಮೇಲೆ ಲೈಟ್ ಹಾಕ್ಕೊಂಡು ಒಂದು ಬಂಗ್ಲೋ ತೊಗೊಂಡು 6 ಜನನೋ 8 ಜನನೋ ಕಾನ್ಸ್ಟೇಬಲ್ಗಳನ್ನ ಮನೇಲಿ ಇಟ್ಕೊಂಡು ಎಂಜಾಯ್ ಮಾಡ್ಕೊಂಡು ಕೂತಿರೋರುಗಳ ಮಧ್ಯೆ ಕೆಲಸ ಏನ್ರಿ ಆಗತ್ತೆ? ಅದಕ್ಕೊಂದು DG ಬೇರೆ ಕೇಡು. ಆ ಲೆವೆಲ್ ಆಫ್ ಎ ಸೀನಿಯರ್ ಆಫೀಸರ್, ಅನ್ಫಿಟ್ ಟು ಬಿ ಇದು ಆಫೀಸರ್ಸ್ ಇವರೆಲ್ಲರುಗಳು ನನ್ನ ಪ್ರಕಾರದಲ್ಲಿ. ಐ ಆಮ್ ನಾಟ್ ಸೇಯಿಂಗ್ ಓನ್ಲಿ ಬಿಕಾಸ್ ಆಫ್ ದರ್ಶನ್. ಇದು ಲುಕ್ ಎಟ್ ದ ವೇ ನ್ಯಾಯ ಮತ್ತು ಅನ್ಯಾಯದ ಬಗ್ಗೆ ಮಾತನಾಡೋ ಸಿದ್ದರಾಮಯ್ಯನವರು, ಉಳ್ಳವರು ಮತ್ತು ಇಲ್ಲದವರ ಬಗ್ಗೆ ಮಾತನಾಡ್ತಿರೋಂಥ ಸಿದ್ದರಾಮಯ್ಯನವರು, ಬಡವರ ಪರ ಹೋರಾಡ್ತಾ ಇದ್ದೀನಿ ಅನ್ನೋರು ಅಲ್ಲಿ ಕಾಣಲ್ಲ. ಅಲ್ಲಿ 100 ಜನ ಸಣ್ಣ ಪುಟ್ಟ ಯಾವುದೋ ಲೆಕ್ಕಕ್ಕೆ ಬಾರದಂಥ ಕೇಸ್ಗಳನ್ನು ಹಾಕಿಸ್ಕೊಂಡು ಒಳಗೋದವರು ನರಕ ಅನುಭವಿಸ್ತಾರೆ. ಆಚೆ ಬರಕ್ಕಾಗದೆ ಎಷ್ಟೋ ಸರಿ ಬೇಲ್ ಮನಿ ಕಟ್ಟಕ್ಕಾಗದೆ ಒಳಗಡೆ ಸಿಗಾಕೊಂಡು ಕೂತಿರ್ತಾರೆ. ಇದು ನಿಮ್ಮ ಸರ್ಕಾರದ ಬಡವರ ಪರ. ಯಾಕೆ ಕೈದಿಗಳಲ್ಲಿ ಬಡವರು ಇರಬಾರ್ದಾ? ವಾಟ್ ರಬ್ಬಿಶ್ ಸಿಸ್ಟಮ್ ಯು ಪೀಪಲ್ ಹ್ಯಾವ್ ಡೆವಲಪ್ಡ್. ಅಯೋಗ್ಯತೆ ಮತ್ತು ನಾಚಿಕೆ ಇಲ್ಲದವರು ಒಬ್ಬರ ಕೈಲೇ ಸಾಧ್ಯ ಇದೆಲ್ಲ ಮಾಡಲಿಕ್ಕೆ. ಸಂಬಳ ತಗೋತಾರೆ. ವೈ ಇಸ್ ದಟ್ DG ನಾಟ್ ಬೀಯಿಂಗ್ ಆನ್ಸರಬಲ್ ಟು ದಿಸ್? ಲೆಟ್ ದಿ ಹೋಮ್ ಮಿನಿಸ್ಟರ್ ಆನ್ಸರ್ ದಿಸ್. ಯು ಆರ್ ಎ ಹೋಮ್ ಮಿನಿಸ್ಟರ್ ಆರ್ ವಾಟ್? ಯು ಆರ್ ಎ ಪೋಸ್ಟ್ ಮ್ಯಾನ್ ಆರ್ ವಾಟ್?
It looks like you're a postman now. I no longer have any sympathy on you. ನಿಮ್ಗೆ ಇಷ್ಟ ಇಲ್ದಿದ್ರೆ ಹೋಮ್ ಮಿನಿಸ್ಟ್ರಿ ರಾಜೀನಾಮೆ ಕೊಟ್ಟು ಆಚೆ ಹೋಗಬೇಕು, ಇಲ್ಲ ನಿಮ್ಮ ಹೈಕಮಾಂಡ್ಗಳಿಗೆ ಬದಲಾಯಿಸಿಸ್ಕೋಬೇಕು. ವೈ ಆರ್ ಯು ಕೀಪಿಂಗ್ ಸೈಲೆಂಟ್ ಆನ್ ಯುವರ್ ಸೀನಿಯರ್ ಆಫೀಸರ್ಸ್? ಏನವ್ರದ್ದು ಲೆವೆಲ್ ಆಫ್ ಮಾನಿಟರಿಂಗು? ವಾಟ್ ಈಸ್ ದರ್ ಡ್ಯೂಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ? ಹಂಗಾರೆ ರಬ್ಬಿಶ್ ಸಿಸ್ಟಮ್ ಅಂಡ್ ವ್ಯವಸ್ಥೆನ ಇಟ್ಕೊಂಡು ಬಂದು ಭಾಷಣ ಮಾಡ್ತಾರೆ ಇಲ್ಲಿ ಬಡವರು ಸಿರಿವಂತರು ಅಂತ. ಬಾಡಿ ವಾರಂಟ್ ಮೇಲೆ ಈಗೇನೋ ಹಿಂಡಲ್ಗ ಜೈಲಿಗೆ ಕಳಿಸ್ತಾರಂತೆ. ವೈ ಏನಕ್ಕೆ ಹಿಂಡಲ್ಗ? ಏನು ಫುಲ್ ಪ್ರೂಫ್ ಜೈಲಾ? ಅಲ್ಲಿ ರೀತಿ ಆಗಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಯಾರು ಗ್ಯಾರಂಟಿ ಕೊಡ್ತೀರಿ? ವಿಲ್ ದ ಚೀಫ್ ಹೋಮ್ ಮಿನಿಸ್ಟರ್ ಗಿವ್ಸ್ ಮೀ ಗ್ಯಾರಂಟಿ ಹಿಂಡಲ್ಗಲ್ ಆಗಲ್ಲ ಅಂತ? ಆರ್ ಯುವರ್ ದಿ ಗನಂದಾರಿ ಘನತೆವೆತ್ತ DG ಪ್ರಿಸನ್ಸ್ ಅಂತೆ, ಕೊಡ್ರಿ ಗ್ಯಾರಂಟಿ ನೋಡೋಣ ಅಲ್ಲಿ ಆಗಲ್ಲ ಅಂತ. ಯಾವ ಸುಖಕ್ಕೆ ನೀವೆಲ್ಲ ಸುಮ್ಮನೆ ಜವಾಬ್ದಾರಿಗಳನ್ನು ತಗೋತೀರಿ? ಹ್ಯಾಂಡ್ಲ್ ಮಾಡೋಕ್ಕಾಗದೆ ಇದ್ಮೇಲೆ ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ ಅಂತ ಮನೆಗೆ ಹೋಗಬೇಕು, ಬೇರೆಯವ್ರಿಗೆ ಹೇಳ್ತೀರಿ. Why are you becoming so helpless, Dr. Parameshwar? You are such a senior politician. ಇನ್ನೇನಿದೆ ರೀ ನಿಮ್ಗೆ ರಾಜಕಾರಣದಲ್ಲಿ ಪಡ್ಕೊಳ್ಳೋಕ್ಕೆ? ಅವ್ರು ನಿಮ್ಮನ್ನು CM ಮಾಡಲ್ಲ, ನೀವು DCM ಆಗ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ. ಪೋರ್ಟ್ಫೋಲಿಯೋ ಚೇಂಜ್ ಮಾಡಿಸ್ಕೊಳ್ಳೋಕೆ ನಿಮ್ಮ ಕೈಲಿ ಆಗ್ತಿಲ್ಲ, ನಿಮ್ಗೆ ಇಷ್ಟ ಇಲ್ದಿದ್ರು. ಇನ್ನೇನ್ರಿ ಬೇಕು ನಿಮ್ಗೆ ಜೀವನದಲ್ಲಿ? ದೇವ್ರು ಎಲ್ಲ ಕೊಟ್ಟಾಗೋಗಿದೆ ನಿಮಗೆ. ನಿಭಾಯಿಸೋಕ್ಕಾಗಿಲ್ಲ ಅಂತಂದ್ರೆ ಒಬ್ಬ ಖಡಕ್ ಹೋಮ್ ಮಿನಿಸ್ಟರ್ ಆಗಿ ಎಕ್ಸಿಟ್ ಆಗ್ತೀನಿ, ಐ ಲೇವ್ ಮೈ ಫುಟ್ ಪ್ರಿಂಟ್ ಅನ್ನೋದಾದ್ರೂ ಬೇಡ ಒಬ್ರು ಹೋಮ್ ಮಿನಿಸ್ಟ್ರಿಗೆ. ಯು ಸರೆಂಡರ್ಡ್ ಟು ದಿ ಸಚ್ ಇಡಿಯಟ್ಸ್ ಅಂಡ್ ಫೂಲ್ಸ್ಗೆ. ಏನಿದು ನಾನ್ಸೆನ್ಸ್ ಇದು? ನಿಮ್ಮ ಬೆನ್ನ ಹಿಂದೆ ನಿಲ್ಲಿಸ್ಕೊಂಡು DGಗಳ ಜೊತೆ ಮಾತಾಡ್ತೀರಲ್ಲ, ವಾಟ್ ಈಸ್ ದೇರ್ ಡ್ಯೂಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ? ಹೌ ಮೆನಿ ಟೈಮ್ಸ್ ದೇ ಹ್ಯಾವ್ ವಿಸಿಟೆಡ್? ಎಷ್ಟು ಸರಿ ವಿಸಿಟ್ ಮಾಡಿದ್ದಾರೆ ಜೈಲನ್ನ? ಏನು ಫಸ್ಟ್ ಟೈಮಾ? ಈಗಂತಾರೆ ಬ್ಲ್ಯಾಕ್ ಶಿಪ್ಗಳಿದ್ದಾಗ ನಿಭಾಯಿಸೋದು ಎಲ್ಲನೂ ಆಗಲ್ಲ ಅಂತ. ಯಾಕಾಗಲ್ಲ? ಏನು ಸ್ಪೇಸ್ ಟೆಕ್ನಾಲಜಿ ಅದು, ಬಾಹ್ಯಾಕಾಶದ ತಂತ್ರಜ್ಞಾನ. ನಿಮ್ಮ ಯೋಗ್ಯತೆಗೆ ಜೈಲನ್ನು ಮ್ಯಾನೇಜ್ ಮಾಡೋಕ್ಕಾಗಿದ್ರೆ ಇನ್ನೇನ್ರಿ ನೀವು ದೇಶ ಕಾಯೋದು? ನೀವು ದೇಶ ಕಾಯ್ತಾರಂತೆ ನಿಮ್ಮ ಯೋಗ್ಯತೆಗಳಿಗೆ. ಸಸ್ಪೆಂಡ್ ಆದವ್ರು ಇಷ್ಟು ಜನ, ಈಗ 3 FIR 2 FIR ಮಾಡಿದಾರಂತೆ. ಒಂದೇನೋ ವಿಡಿಯೋ ಸಂಬಂಧದಲ್ಲಿ ದರ್ಶನ್ ಮತ್ತು ಯಾರೋ ಧರ್ಮ ಮತ್ತು ಸತ್ಯ ಅನ್ನೋರ್ಗಳ ಮೇಲೆ ಯಾರ ಮೇಲೋ ಮಾಡ್ಕೊಂಡಿದ್ದಾರೆ. ಇನ್ನು ಫೋಟೋ ವಿಚಾರದಲ್ಲಿ ದರ್ಶನ್ ಮತ್ತು ಆ ಫೋಟೋದಲ್ಲಿರೋ ಯಾರೋ 3 ಜನದ ಮೇಲೆ ಮಾಡಿದಾರಂತೆ. ಇದನ್ನು ತೆಗೆದವ್ರನ್ನೂ ಅಕ್ಯೂಸ್ಡ್ ಮಾಡಬೇಕು ಅಂತ ಓಡಾಡ್ತಿದಾರಂತೆ. ಅದು ಯಾರೋ ಹೂ ಎವರ್ ಹ್ಯಾಸ್ ಟೇಕನ್ ಇಟ್. ಮೇಲ್ನೋಟಕ್ಕೆ ತೆಗೆದಿರೋದು ಅಗೈನ್ ಯೂಸೇಜ್ ಆಫ್ ಮೊಬೈಲ್ ಜೈಲ್ ಪ್ರಿಮೈಸಸ್ ಅಲ್ಲಿ ತಪ್ಪೆ, ಅವಕಾಶ ಇಲ್ಲ. ಯಾರು ತೆಗೆದಿದ್ದವ್ರದ್ದುವೆ. ಆದರೆ ವೈ ಡೋಂಟ್ ಟು ಟ್ರೀಟ್ ಹಿಮ್ ಆಸ್ ಎ ವಿಷಲ್ ಬ್ಲೋಯರ್? ನಿಮ್ಮ ಮುಖಕ್ಕೆ ಮಾನ ಮರ್ಯಾದೆ ಲಜ್ಗೆಟ್ಟವ್ರುಗಳಿಗೆ ನಿಮ್ಮ ಕಣ್ಣಿಗೆ ಕಾಣಿಸದಿದ್ದನ್ನು ಆಚೆಗೆ ತಂದಿರೋದಕ್ಕಾರು ಕ್ರೆಡಿಟ್ ಕೊಡಿ. ವೈ ಡಸ್ ಹಿ ನಾಟ್ ಬಿಕಮ್ ಎ ವಿಷಲ್ ಬ್ಲೋಯರ್? ಹೌ ಡಸ್ ಹಿ ಬಿಕಮ್ ಎನ್ ಅಕ್ಯೂಸ್ಡ್ ಇನ್ ದಿಸ್ ಕೇಸ್? ಮುಜುಗರ ತಂದಿದ್ದಕ್ಕ ನಾಚಿಕೆ ಆಗಲ್ಲ ನಿಮ್ಗಳಿಗೆ? ಮಾನ ಮರ್ಯಾದೆ ಲಜ್ಗೆಟ್ಟವ್ರು ತಂದು ಏನು ಸಂಬಳ ತಗೋತೀರೋ, ಏನು ತಗೋತೀರಿ ಜನರದ್ದು ತೆರಿಗೆ ದುಡ್ಡಲ್ಲಿ? ವಾಟ್ ಇಸ್ ದಿಸ್ ಗೋಯಿಂಗ್ ಆನ್? ಯಾಕೆ ಅಂತ ನೆಕ್ಸ್ಟ್ ಬರ್ತೀನಿ. ವೈ ಪೀಪಲ್ ಆರ್ ಸೋ ಆಂಗ್ರಿ ವಿತ್ ಯು ಡಾಕ್ಟ್ರೆ? ಆರ್ ಯುವರ್ DG, ಆರ್ ಯುವರ್ DIG, ಆರ್ ಯುವರ್ SP, ಆರ್ ಹೂ ಎವರ್ ಇಟ್ ಈಸ್. ಈ 9 ಜನದಲ್ಲಿ ಶೇಷಮೂರ್ತಿ ಅಂತೆ ಜೈಲೋಧೀಕ್ಷಕ, ಮಲ್ಲಿಕಾರ್ಜುನ ಸ್ವಾಮಿ ಸಹಾಯಕ ಜೈಲೋಧೀಕ್ಷಕರು, ಶರಣ ಬಸವ ಅಮೀನ್ಗಢ್ ಜೈಲರ್, ಪ್ರಭು S ಖಂಡೇಲ್ವಾಲ್ ಅಂತೆ ಯಾರೋ ಜೈಲರ್, LS ತಿಪ್ಪೇಸ್ವಾಮಿ ಅಂತೆ ಯಾರೋ ಅಸಿಸ್ಟೆಂಟ್ ಜೈಲರ್, ಶ್ರೀಕಾಂತ್ ತಲವಾರ್ ಅಸಿಸ್ಟೆಂಟ್ ಜೈಲರ್, ವೆಂಕಪ್ಪ ಕೊರ್ತಿ ಜೈಲು ವಾರ್ಡರ್, ಸಂಪತ್ ಕುಮಾರ್ ಕಡಪಟ್ಟಿ ಜೈಲು ವಾರ್ಡರ್, ಬಸಪ್ಪ ತೇಲಿ ವಾರ್ಡರ್. ಇವರಿಷ್ಟು ಜನ ಈಗ ಸಸ್ಪೆಂಡ್ ಆಗಿದ್ದಾರೆ. ಉಪ್ಪಿನಕಾಯಿ ಹಾಕ್ಕೊಂಡು ನೆಕ್ಕೊಳ್ಳಿ ನಿಮ್ಮ ಮಕ್ಕಕ್ಕದನ್ನು ಸಸ್ಪೆನ್ಷನನ್ನು. ಜೈಲಿಗೆ ಸಿಗರೇಟು ಮೊಬೈಲು ಕೊಂಡೊಯ್ಯುವುದು ಅಪರಾಧ, ಒಂದು FIR. ಜ್ಞಾನೋದಯ ಆಯಿತು ಇವರಿಗೆ. ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತಾರೆ ಎಲ್ಲರೂ ಬಂದುಬಿಟ್ಟಿಲ್ಲ ದೊಡ್ಡದಾಗಿ. ಜೈಲಲ್ಲಿ ಸಿಗರೇಟ್ ಮೊಬೈಲ್ ಇನ್ನೊಂದು ಅಪರಾಧ, 2 FIR ಮಾಡಿದ್ದಾರೆ. ಏನಾಗತ್ತೀಗ? ಏನೂ ಆಗಲ್ಲ, ಏನೂ ಆಗಲ್ಲ. ಐ ಗಿವ್ ಇಟ್ ಟು ಯು ಇನ್ ರೈಟಿಂಗ್ ಬೇಕಿದ್ರೆ. ಏನೂ ಆಗಲ್ಲ. ದಿಸ್ ಇಸ್ ಎ ಕ್ವಶನ್ ಆಫ್ ಇನ್ 3 ತಿಂಗಳು ಓ ಅನ್ನುತ್ತೆ ಅಷ್ಟೇ, ನೋಡ್ತಾ ಇರಿ ಆಮೇಲೆ. ಬಿಕಾಸ್ ನಿಮ್ಮ ಜೈಲು ವ್ಯವಸ್ಥೆಯಲ್ಲಿ ಆ ಪೋಸ್ಟಿಂಗ್ಗಳನ್ನು ವ್ಯಾಪಾರಕ್ಕಿಟ್ಟು ಮಾರಾಟ ಮಾಡಿ ಹೇಸಿಗೆಯನ್ನು ತಿಂದಿರೋ ನಾಲಿಗೆಗಳಿಗೆ ಇದನ್ನು ಕೇಳಬೇಕು ಪ್ರಶ್ನೆ, ಏನಾಗತ್ತೆ ಹೇಳ್ರಿ ಅಂತ.
ಮಾರಿದಿರಿ ಪೋಸ್ಟಿಂಗ್ಗಳನ್ನು. ಕಟ್ಟುನಿಟ್ಟಾದ ಆಫೀಸರ್ ಒಬ್ಬ ಬಂದರೆ ಅವನ ಮೇಲೆ ಕುತಂತ್ರದ ಒಂದು ದೊಡ್ಡ ಸಿಂಡಿಕೇಟ್ ಫಾರಮ್ ಆಗಿ 1000 ಲೆಟರ್ ಹೋಗುತ್ತೆ, 36,000 ಕಂಪ್ಲೇಂಟ್ ಬರುತ್ತೆ, ಅವನನ್ನು ಆಚೆ ತೆಗಿತಾರ ಅಲ್ಲಿಂದ. ಪ್ರಾಮಾಣಿಕವಾಗಿ ಕೆಲಸ ಮಾಡಕ್ಕೆ ಇಟ್ ಹ್ಯಾಸ್ ಗಾನ್ ಡೀಪ್ ರಟ್. ಇದು ಹೇಳ್ತೀನಿ, ಇದು ರಿಪೇರಿ ಮಾಡ್ಲಿಕ್ಕೆ ನಿಮ್ಮ ಕೈಲಿ ಆಗಲ್ಲ. ಇನ್ನು ದೇಶ ಕಟ್ತಾರಂತೆ ಅಯೋಗ್ಯತೆಗೆ ತಂದು. ನಿಮಗೆ ಒಂದು ನೆಟ್ಗೆ ಒಂದು ಜೈಲ್ ನೋಡ್ಕೊಳ್ಳೋಕ್ಕೆ ಯೋಗ್ಯರಲ್ಲದೆ ಇದ್ದವ್ರು ದೇಶ ಕಟ್ತೀರಾ ನೀವು? ಗ್ಯಾರಂಟಿ ಅಭಿವೃದ್ಧಿಯ ಸಂಕೇತ ಅಂತೆ. ಸಮಾಜವನ್ನು ಸುಸ್ಥಿರವಾಗಿ ಶಾಂತಿಯುತವಾಗಿ ಇಡಬೇಕಾಗಿದ್ದು ಮತ್ತು ಆ ರೀತಿ ಮಾಡಿದವರಿಗೆ ಪಾಠವನ್ನು ಕಲಿಸಬೇಕಾಗಿದ್ದು ಗ್ಯಾರಂಟಿ ಆಗಬೇಕು ಅಂತ ಈ ಘನತೆವೆತ್ತ ಕಾಂಗ್ರೆಸ್ನಲ್ಲಿ ಯಾವನಿಗೂ ಅನ್ನಿಸ್ತಾ ಇಲ್ಲ. ಗ್ಯಾರಂಟಿ ಅಭಿವೃದ್ಧಿ ಅಂತೆ. ಇದೇನಿದು ಕಸ? ಥೂ, ಮಾನ ಮರ್ಯಾದೆ ನಾಚಿಕೆನೂ ಇಲ್ಲದೆ ಇದ್ರೆ ಏನು ಮಾಡಬೇಕು? ಹೀಗಿದ್ದ ಕಾರಾಗೃಹದ ಉದ್ದೇಶ ಈಡೇರೋದು ಹೇಗೆ? ಸಿ ಐ ಟೆಲ್ ಯು ವೈ ಐ ಆಮ್ ಸೋ ಅನ್ಹ್ಯಾಪಿ ಇವತ್ತು. ನನಗೆ ಈ ಪ್ರಕರಣದ ಬಗ್ಗೆ ದೊಡ್ಡದು ಅಂತಲ್ಲ, ವ್ಯವಸ್ಥೆ ಹೇಗಾಗಿದೆ. ಈ ರೀತಿಯ VVIP ಕೈದಿಗೆ ಪರ್ಟಿಕ್ಯುಲರ್ ಈ ಕೇಸ್ನಲ್ಲಿ ಅದೇನೋ ಬಿರಿಯಾನಿ ಕೊಟ್ಬಿಡ್ತಿದ್ದಾರಂತೆ, ಮತ್ತೊಂತೆ ಮಗದಂತೆ ಅಂತೆಲ್ಲ ನ್ಯೂಸ್ಗಳು ಬರ್ತಿತ್ತು. ಇಟ್ಸ್ ಆಲ್ ರೈಟ್, ಅದು ಏನೂ ಇಲ್ಲ ಅಂತ ಇವ್ರು ನೀವು ರಿಜೆಕ್ಟ್ ಮಾಡಿಬಿಟ್ರಿ. ಕರೆಕ್ಟ್. ನಂಬರ್ 2, ಡ್ಯಾಮ್ ವೆಲ್ ಯು ಡಿಪಾರ್ಟ್ಮೆಂಟ್ ದ ಹೆಲ್ ಯು ನೋ ಇದನ್ನು ಮೀಡಿಯಾ ಎಕ್ಸ್ಟ್ರೀಮ್ಲಿ ಫಾಲೋ ಅಪ್ ಮಾಡ್ಕೊಂಡು ಕೂತಿದ್ದಾರೆ ಅಂತ. ಫಾರ್ ವಾಟ್ ಎವರ್ ದ ರೀಸನ್ಸ್. ಅವ್ರು TRPಗೆ ಮಾಡ್ತಿರ್ಬೋದು, ಅಥವಾ ಅವರು ಜನರಿಗೆ ಇದನ್ನು ಹೇಳಿಬಿಡೋಣ ಇಂಥ ಬರ್ಬರ ಹತ್ಯೆ ಮಾಡ್ಕೊಂಡು ಹೋಗಿರೋಂಥ ಕಚಡಗಳನ್ನು ತೋರಿಸೋಣ ಅಂತಲೇ ಇರ್ಬೋದು ಆರೋಪಿಗಳು. ಪಾಸಿಬಲ್, ಐ ಅಗ್ರಿ. ಸೊ ಫಾಲೋ ಅಪ್ ಇದೆ ಮೀಡಿಯಾಲಿ ಇದು ಅಂತ ಗೊತ್ತಿದೆ. ಈ ರೀತಿಯ ಪ್ರಕರಣಗಳು ಇದೇ ಜೈಲಿನಲ್ಲಿ ಶಶಿಕಲಾ ಆದಿಯಾಗಿ, ನಾ ಹೇಳ್ತಿರೋದು ತಮಿಳುನಾಡಿನ ಜೈಲಲಿತ ಆಪ್ತೆ, ಒಂದು 50 ನಡೆದಿರ್ಬೋದು, 75 ಆಂತರಿಕ ತನಿಖೆ ನಡೆದಿರ್ಬೋದು. ಏನು ಕತ್ತೆ ಕಾಯ್ತಾ ಇದ್ದೀರಾ ಅಥವಾ ಏನು ತಿಂತಾ ಇದ್ದೀರಿ? ಆ ವರದಿಗಳನ್ನೆಲ್ಲ ರಿಪೋರ್ಟ್ ಮಾಡಿ ಏನು ತಂದ್ರಿ ಚೇಂಜ್ ಹೇಳಿ. ಆ ಶಶಿಕಲಾ ಕೇಸಲ್ಲಿ ಕೆಲವು ಆಫೀಸರ್ಸು ಪಡಬಾರ್ದು ಕಷ್ಟ ಎಲ್ಲ ಪಟ್ಟಾಯಿತು. ಅದನ್ನು ನೋಡಿ ಆಫೀಸರ್ಸು ಪಾಠ ಕಲಿಯಲಿಲ್ಲ. ವ್ಯವಸ್ಥೆ ಆಂತರಿಕ ತನಿಖೆ, ಆ ತನಿಖೆಯಿಂದ ಏನು ಕಲ್ತಿದ್ದೀವಿ ಪಾಠ ಅನ್ನೋದು ಇಲ್ಲ. ಬ್ಲ್ಯಾಕ್ ಶೀಪ್ಸ್ ಇದ್ರೆ ಆಗತ್ತೆ ಅಂತ. ಬ್ಲ್ಯಾಕ್ ಶೀಪ್ಗಳು, ಕಚಡಗಳು, ಕಂತ್ರಿಗಳು, ದರೋಡೆಕೋರರು ಈ ದೇಶದ ಸಮುದಾಯದ 0.01% ಇಲ್ಲ. ಅವರನ್ನು ನಿಗ್ರಹಿಸಲಿಕ್ಕೆ ನಿಮ್ಮನ್ನು ಇಟ್ಕೊಂಡಿರೋದು ಸಂಬಳ ಕೊಟ್ಟು, ಅಥವಾ ನಿಮಗೆ ಮತ ಕೊಟ್ಟು ಒಂದು ಅಧಿಕಾರವನ್ನು ದತ್ತ ಮಾಡಿ ಹೋಮ್ ಮಿನಿಸ್ಟರ್ ಮಾಡಿರೋದು. ಬ್ಲ್ಯಾಕ್ ಶೀಪ್ ಇದ್ದಾರೆ ಅಂತ ಸ್ಟೋರಿ ಹೇಳಕ್ಕಲ್ಲ ನಿಮ್ಮನ್ನಲ್ಲಿ ಇಟ್ಕೊಂಡಿರೋದು ನಾವು. ಇದ್ದಾರೆ, ಅವ್ರು ನಿಗ್ರಹಿಸಲಿಕ್ಕೆ ಇರೋದು ನೀವು. 100 ಜನ ಇದ್ರೆ 96 ಜನ ಅದರಲ್ಲಿ ಲಾ ಬೈಡಿಂಗ್ ಇರ್ತಾರೆ. ಆ 4 ಜನ ಹೆಕ್ಕಿ ತೆಗೆದು ಹೆಡಮುರಿ ಕಟ್ರಯ ಅಂತಾನೆ ನಿಮ್ಮನ್ನಿಟ್ಟಿರೋದು. ಕಾಕಿ ಬಟ್ಟೆ, ಟೋಪಿ, ಸ್ಟಾರು, ಸಿಂಹ ಎಲ್ಲ ನಿಮಗೆ ಕೊಟ್ಟಿರೋದು ಅದಕ್ಕೆ. ಉಪ್ಪಿನಕಾಯಿ ಹಾಕ್ಕೊಂಡು ಕೂತ್ಕೊಂಡು ಮನೆಯಲ್ಲಿ ನೆಕ್ಕಕ್ಕಲ್ಲ, ಕಾರ್ನ ಯೂಸ್ ಮಾಡ್ಕೊಂಡು ಮಜಾ ನೋಡ್ಕೊಂಡು. ಆದರೂ ಕಲ್ತಿಲ್ಲ ಅಂತಾರೆ ಪಾಠನ. ಏನು ಪಾಠ ಕಲ್ತ್ರಿ? ಇಷ್ಟು ಘಟನೆಗಳು ನಡೆದಿದೆ ಆ ಜೈಲಲ್ಲಿ, ಏನು ಪಾಠ ಕಲ್ತ್ರಿ? ಹಾಗಾದ್ರೆ ಇನ್ನು ಅಪ್ಗ್ರೇಡ್ ಆಗ್ತಾ ಹೋಗ್ತಾ ಇದೆ ಸರ್ ವ್ಯವಸ್ಥೆಗಳನ್ನ. ಲೆಕ್ಕ ಹಾಕೊಳ್ಳಿ. ಈಗ ಇಟ್ ಶೋಸ್ ಏನು, ನಿಮ್ಮ ಸಿಸ್ಟಮ್ ಹ್ಯಾಸ್ ಕಂಪ್ಲೀಟ್ಲಿ ಫೇಲ್ಡ್ ಅಷ್ಟೇ. ಅದೇನು ಸ್ಪೇಸ್ ಟೆಕ್ನಾಲಜಿನ, ಅಂತರಿಕ್ಷ ತಂತ್ರಜ್ಞಾನನ ಸುನೀತಾ ವಿಲಿಯಮ್ಸನ್ ಕರ್ಕೊಂಬರೋದು ಹೆಂಗೆ ಅನ್ನೋ ಥರ. ಎಂಟ್ರಿನಲ್ಲಿ ಒಳಕ್ಕೆ ಹೋಗಬೇಕಾದ ಪದಾರ್ಥಗಳನ್ನ ಬೇರೆಯವನು ಯಾವನಾರು ಹೋಗಲಿ ಶರ್ಟ್ ಬಿಚ್ಚಿಸ್ಬಿಡ್ಬೇಕಾದ್ರೆ ಚೆಕ್ ಮಾಡ್ತಾರೆ ಅವನ ಕೈಯನ್ನು, ಅವನನ್ನು. ಇಲ್ಲಿ ಒಳಗಡೆ ಹೋಗೋದನ್ನು ನಿಯಂತ್ರಿಸಕ್ಕಾಗದೇ ಇದ್ರೆ ಅದೇನು ಜೈಲ, ಧರ್ಮ ಛತ್ರನ? ಅದೇನದು? ಅದನ್ನು ತಡೆದ್ರೆ ಆಯ್ತಪ್ಪ, ಅಲ್ಲಿಂದನೇ ಅವಕಾಶ ಮಾಡ್ಕೊಡಕ್ಕೆ ಶುರು ಮಾಡಿ, ಅಲ್ಲಿಂದನೇ ಹೋಗುತ್ತೆ ಅಂತಂದ್ರೆ ಅರ್ಥ ಏನು? ನಂಬರ್ 2, ಕೆಲವು ಸರಿ ಕೆಲವು ಪೊಲಿಟಿಕಲ್ ಆರೋಪಗಳ ಮೇಲೆ ಕೆಲವರು ಜೈಲುಗಳಿಗೆ ಹೋಗೋದು ಉಂಟು. ಅಂಥವ್ರುಗಳಿಗೆ ಕೆಲವು ವ್ಯವಸ್ಥೆ, ಅವರನ್ನು ಹಾರ್ಡನ್ಡ್ ಕ್ರಿಮಿನಲ್ಗಳ ಥರ ಟ್ರೀಟ್ ಮಾಡಲ್ಲ ಅವರನ್ನು. ಬಿಕಾಸ್ ದೇ ಆರ್ ನಾಟ್ ಕನ್ಸಿಡರ್ಡ್ ಆಸ್ ಕ್ರಿಮಿನಲ್ ಅಂತಲ್ಲ ಅವರು. ಅಲ್ಲ, ಅಂಥವ್ರಿಗೆ ಒಂದು ದಿಂಬು ಕೊಟ್ಟರು, ಹಾಸಿಗೆ ಕೊಟ್ಟರು, ಇನ್ನೆಂಥದ ಒಂದು ಕಾಫಿ ಕೊಟ್ಟರು, ಒಂದು ಕುರ್ಚಿ ಕೊಟ್ಟರು ಅಂತ ಫೇರ್. ಈ ಪ್ರಕರಣದಲ್ಲೂ ಮರ್ಡರ್ ಮಾಡಿ ಬಂದಿದ್ದಾರೆ ಅನ್ನೋ ಆರೋಪ ಇದ್ದರೂ ಮಲ್ಕೊಳಕ್ಕೆ ಒಂದು ದಿಂಬು ಕೊಟ್ರಂತೆ, ಬೆಳಗ್ಗೆ ಒಂದು ಹಾಸಿಗೆನೇ ಕೊಟ್ರಂತೆ. ಇಟ್ಸ್ ಆಲ್ ರೈಟ್ ಅಪ್ಪ ಅನ್ಬೋದು ಬೇಕಾರೆ. ಇದೇನ್ರಿ
ಆಚೆಯಲ್ಲಿ ಕೂರಿಸ್ಬಿಟ್ಟು ಸೆಂಟ್ರ್ ಟೇಬಲ್ ಹಾಕಿಸ್ಬಿಟ್ಟು ಕುರ್ಚಿ ಹಾಕ್ಬಿಟ್ಟು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತಂದ್ರೆ ಏನ್ರಪ್ಪ? ಡೋಂಟ್ ಯು ಪೀಪಲ್ ಹ್ಯಾವ್ ಕಾಮನ್ ಸೆನ್ಸ್? ಅದು ಜೈಲ್ ಅನ್ಸ್ಕೊಳ್ಳೋದು. ಕಾಮನ್ ಸೆನ್ಸ್ ಬೇಡವಾ ನಿಮ್ಗಳಿಗೆ? ಇಟ್ಸ್ ಆಲ್ ರೈಟ್. ನಾನು ಹೇಳಿದ್ನಲ್ಲ, ತಣ್ಣಗಿರೋ ಕೊರೆಯೋ ಚಳಿನಲ್ಲಿ ನೆಲದ ಮೇಲೆ ಮಲ್ಕೋದು ಬ್ಯಾಡಪ್ಪ, ಒಂದು ಹಾಸಿಗೆನೋ ಒಂದು ದಿಂಬ ಕೊಟ್ಟರು ಅಂತ ಇಟ್ಕೊಳ್ಳಿ, ಇಟ್ಸ್ ಆಲ್ ರೈಟ್ ಅನ್ಬೋದು. ಬೇಕಾದ್ರೆ ನನಗೆ ಊಟ ಸೇರ್ತಿಲ್ಲ ಅಂತನೋ ಅಥವಾ ಅಲ್ಲಿ ಆಗ್ತಿಲ್ಲ ಅಂದಾಗ ಕೋರ್ಟ್ ಅನುಮತಿ ತೊಗೊಂಡು ಊಟ ತರಿಸ್ಕೊಂಡ್ರು ಅಂತಾನೆ ಇಟ್ಕೊಳ್ಳಿ, ಇಟ್ಸ್ ಆಲ್ ರೈಟ್. ವಾಟ್ ಈಸ್ ದಿಸ್? ವಾಟ್ ಈಸ್ ದಿಸ್ ಗೋಯಿಂಗ್ ಆನ್? ಡಸ್ ದ DG of Karnataka prisons has any answer to all this? ಮತ್ತೆ ಇನ್ನೊಂದು ಎನ್ಕ್ವೈರಿ, ಯಾರ ಸುಖಕ್ಕೆ? ಯಾರ ಸುಖಕ್ರಿ ನಿಮ್ಮ ಎನ್ಕ್ವೈರಿ? ಫೈನಲ್ ಏನೇನು ಮಾಡಿದಿರ್ರಿ ಹಳೆ ಎನ್ಕ್ವೈರಿಗಳ ರಿಪೋರ್ಟನ್ನ? ಏನ್ರಿ, ವಾಟ್ ಈಸ್ ದಿ ಕ್ವಾಲಿಟೇಟಿವ್ ಚೇಂಜ್ ದಟ್ ಹ್ಯಾಸ್ ಕಮ್ ಇನ್ ಟು ಪ್ರಿಸನ್ ಮ್ಯಾನೇಜ್ಮೆಂಟ್ ಅಲ್ರಿ ನಿಮ್ಮ ಹಳೆ ಎನ್ಕ್ವೈರಿಗಳಿಂದ? ಅಂಡ್ ಯು ಆರ್ ಸ್ಟಿಲ್ ಎ DG or an SP or an IG or some superintendent, and there is a home minister who defends this. And shall we call this home minister fit for a chief minister? If you cannot handle home ministership, how can you become a chief minister? How can you become a chief minister if you cannot handle home ministry? ನಗರ ಏನ್ರಿ, ಕಣ್ಣಲ್ಲಿ ರಕ್ತ ಬರುತ್ತೆ ಯಾರಿಗಾದ್ರೂ. ಆ ಘಟನಾವಳಿಯ ಪ್ರೂವ್ ಆಗತ್ತೋ ಬಿಡತ್ತೋ, ಅದರಲ್ಲಿ ಆರೋಪಿಗಳಾಗಿರೋರಲ್ಲಿ ಯಾರು ಮಾಡಿದ್ದಾರೋ ಬಿಟ್ಟಿದ್ದಾರೋ ತೀರ್ಮಾನ ನಾನು ಕೊಡೋಕ್ಕೆ ಬರಲ್ಲ, ನಾಳೆ ನ್ಯಾಯಾಲಯ ಕೊಡಬೇಕು. ಆದರೆ ಆ ಕತೆ ಕೇಳ್ತಾ ಇದ್ದರೆ ಅವನು ಮಾಡಿದ್ದಿದ್ದು ಒಳ್ಳೆಯ ಕೆಲಸ ಅಂತ ಈ ಕ್ಷಣಕ್ಕೂ ಹೇಳಲ್ಲ ನಾನು. ಬೇಕಾದ್ರೆ ಮೆಸೇಜ್ ಕಳಿಸಿರೋದನ್ನು ಕಪಾಳ ಕುಡಿಬೇಕಾಗಿತ್ತು ಅವನಿಗೆ ಅಂತಲೇ ಇವತ್ತಿಗೂ ಹೇಳ್ತೀನಿ ಬೇಕಾರೆ. ಆದರೆ ದ ವೇ ದಿ ಹೋಲ್ ಥಿಂಗ್ ವಾಸ್ ಎನಾಕ್ಟೆಡ್ ಆ್ಯಂಡ್ ಪ್ಲೇಡ್ ನೋಡಿದ್ರೆ ಸ್ಟನ್ನಿಂಗ್. ಅದು ಡೀಟೇಲ್ಸ್, ಆ ಬರ್ಬರತೆ, ಆ ರಾಕ್ಷಸಿ ಮನಸ್ಸುಗಳು, ಕಾನೂನಿಗೆ ಧಿಕ್ಕಾರ ಹಾಕುವಂತಹ ಬುದ್ಧಿ, ಆರೋಗೆನ್ಸ್ ಆಫ್ ಪವರ್ ಆ್ಯಂಡ್ ಫೇಮ್ ನೋಡಿದ್ರೆ ಆಶ್ಚರ್ಯ ಆಗತ್ತೆ. ಏನು ಅನ್ನಿಸ್ತಿರ್ಬೇಕು ಆ ಮನೆಗಳಲ್ಲಿ? ಅಥವಾ ಸಣ್ಣದು ಯಾವುದೋ ಒಂದು ಪುಟಾಣಿ ವಿಚಾರದಲ್ಲೇನೋ ಮನೆ ಹತ್ರ ನೀರಿನ ವಿಚಾರಕ್ಕೆ ಜಗಳ ಆಯಿತು ಅಂತ ಯಾರೋ ಇಬ್ಬರು ಜಗಳ ಆಡ್ಕೊಂಡಾಗ ನೀನು ನೋಡಿದೆ ನಾನು ನೋಡಿದೆ ಅಂತ ಹೊಡ್ಬಿಟ್ಟು ಜೈಲಿಗೆ ಹೋಗಿರೋರು ಒಳಗಡೆಯಲ್ಲಿ ಅನುಭವಿಸ್ತಾ ಇದ್ರೆ ಆ ಮನೆಯವ್ರಿಗೆ ಅದು ಗೊತ್ತಿರುತ್ತಲ್ಲ, ಅವ್ರಿಗೆ ಏನು ಅನ್ನಿಸ್ಬೇಕು? ಇದು ನಿಮ್ಮ ಸಾಮಾಜಿಕ ಸರ್ಕಾರವೋ? ಮಿಸ್ಟರ್ ಚೀಫ್ ಮಿನಿಸ್ಟರ್, ಇಫ್ ಯು ಹ್ಯಾವ್ ಎನಿ ಕನ್ಸರ್ನ್, ನೀವು ಮಾತಾಡೋದು ಬರೀ ಬೋಳೆ ಅಲ್ಲ ಅನ್ನೋದೇ ನಿಜ ಆದರೆ ಲೆಟ್ ಮೀ ಸಿ ವಾಟ್ ಯು ವಿಲ್ ಡೂ. ಇಲ್ದಿದ್ರೆ ಐ ವಿಲ್ ಕನ್ಸಿಡರ್ ಯು ಆಸ್ ಎ ಬ್ಲಫ್ ಅಷ್ಟೇ. ಓಟಿಗೋಸ್ಕರ ಮಾಡುತ್ತಿರುವ ಮಾತುಗಳಿದು ಅಂತ ಹೇಳ್ತೀನಿ. ಇಫ್ ಅಡ್ಮಿನಿಸ್ಟ್ರೇಷನ್ ರನ್ ಮಾಡೋಕ್ಕಾಗದೇ ಇದ್ರೆ ಯಾಕಿರಬೇಕು? ಶಿಫ್ಟ್ ಮಾಡ್ತೀವಿ ಅಂತಾರೆ, ಶಿಫ್ಟ್ ಮಾಡಿದ್ರಲ್ಲಿ ಯಾರು ಗ್ಯಾರಂಟಿ ಕೊಡ್ತೀರಿ? ಹೂ ವಿಲ್ ಗಿವ್ ಗ್ಯಾರಂಟಿ ಟು ಮೀ ನಮ್ಮ ಅದರ್ ಜೈಲ್ಸಲ್ಲಿ ಇದು ನಡೆಯಲ್ಲ ಇದು ಈ ಥರದ್ದು ಅಂತ? ಹಾಗೆ ಇಲ್ವಾ? ಯಾರು ಹೇಳೋದು ಇದನ್ನು? ಹಾಸಿಗೆ ದಿಂಬು, ನನಗೆ ಊಟ ಬೇಕು ಅಂತ ಒಂದು ಕಡೆ ಹೈಕೋರ್ಟಲ್ಲಿ ಫೈಟಿಂಗ್ ನಡೆಯುತ್ತೆ, ಇನ್ನೊಂದು ಕಡೆ ಈ ವ್ಯವಸ್ಥೆಗಳಾಗಿದೆ ಅಂತಂದರೆ ನಾನು ಏನು ಅನ್ಕೋಬೇಕು? ಊಟ ಸಿಗ್ತಿಲ್ಲ ಅನ್ಕೋಬೇಕೋ ಅಥವಾ ಬೇರೆ ರೂಪದಲ್ಲಿ ಸಿಗ್ತಿದೆ ಅನ್ಕೋಬೇಕೋ? ಹಲೋ ದ DG of prisons, ಆನ್ಸರ್. ನಿಮಗೇನು ಹೋಗ್ಬೇಕ್ರಿ? 2 ವರ್ಷಕ್ಕೋ 2.5 ವರ್ಷಕ್ಕೋ ರಿಟೈರ್ ಆಗ್ತೀರಿ, ಮನೆಗೆ ಹೋಗ್ತೀರಿ, ಭದ್ರವಾಗಿಲ್ಲ ಒಂದು ಮನೆ ಕಟ್ಟಿರ್ತೀರಿ, ನೆಮ್ಮದಿಯಾಗಿರ್ತೀರಿ. ವ್ಯವಸ್ಥೆನ ಯಾಕ್ರಿ ಹಾಳು ಮಾಡಿಬಿಟ್ಟು ಹೋಗ್ತೀರಿ? ಈಗ ಮೊಬೈಲು ಅಲ್ಲಿ ಸಿಕ್ಕಿದೆ, ಇರಲಿ ಮುಂದಕ್ಕೆ ಹೋಗೋಣ, ಆಮೇಲೆ ನೋಡೋಣ. ಓಕೆ, ಇನ್ನು ಪೊಲೀಸ್ ಕಸ್ಟಡಿಯ ಅವಧಿಯಲ್ಲೇ ಬಿರಿಯಾನಿ ಊಟದ ವ್ಯವಸ್ಥೆಯನ್ನ ಮಾಡಿದಾಗ ಗೃಹ ಸಚಿವರು ಕಟ್ಟುನಿಟ್ಟಿನ ಕ್ರಮವನ್ನೇನಾದರೂ ತೆಗೆದುಕೊಂಡಿದ್ರೆ ಬಹುಶಃ ಇವತ್ತು ಈ ಫೋಟೋ ವಿಡಿಯೋಗಳು ಹೊರಗೆ ಬರ್ತಿರಲಿಲ್ಲ. ಈ ಬಗ್ಗೆ ಇಂದು ಮತ್ತೆ ಮಾತನಾಡಿದ ಪರಮೇಶ್ವರ್, ಇದೆಲ್ಲ ಹೇಗೆ ಸಾಧ್ಯವಾಯಿತು ಅಂತ ವರದಿ ಕೇಳಿದ್ದೀನಿ, ಮಾನಿಟರಿಂಗ್ ಲ್ಯಾಬ್ಸ್ ಆದಾಗ ಇದೆಲ್ಲ ಆಗತ್ತೆ, ಸರ್ಕಾರಕ್ಕೆ ಇದರಿಂದ ಯಾವುದೇ ಮುಜುಗರ ಆಗಿಲ್ಲ ಅಂತ ಹೇಳಿದ್ರು. ಇನ್ನೊಂದು ಕಡೆ ಸ್ನೇಹಿತನನ್ನ ಸಮರ್ಥಿಸಿಕೊಳ್ಳೋ ಭರದಲ್ಲಿ ನಿರ್ದೇಶಕ ನಂದಕಿಶೋರ್ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದರ್ಶನ್ ಫೋಟೋ AI ತಂತ್ರಜ್ಞಾನ ಬಳಸಿ ಸೃಷ್ಟಿ ಮಾಡಬಹುದು ಅಂತ ಚರ್ಚೆ. ಮುಜುಗರ ಇಲ್ಲ, ಏನು ಲ್ಯಾಪ್ಸ್ ಆಗಿದೆ, ಈ ಲ್ಯಾಪ್ಸಸ್ ಅನ್ನ ಸರಿ ಮಾಡಬೇಕು, ಲ್ಯಾಪ್ಸ್ ಆಗಿರೋದಕ್ಕೆ ಕ್ರಮ ತಗೋಬೇಕು, ಎರಡೇ ಅಲ್ವಾ? ಯಾರು ಲ್ಯಾಪ್ಸ್ಗೆ ಹೊಣೆಗಾರಿಕೆ ಹೊರಬೇಕು? ಇವತ್ತು AI ಟೆಕ್ನಾಲಜಿ ಬಂದಿರೋದ್ರಿಂದ ಯಾವ ಫೋಟೋನ ಹೇಗೆ ಬೇಕಾದ್ರೆ ಮಾರ್ಫ್ ಮಾಡ್ಬೋದು. ಸೊ ಈ ಥರ ಟೆಲ್ ದಟ್ ಫೆಲೋ ಟು ಶಟ್ ಅಪ್ ಹಿಸ್ ಮೌತ್, ಐ ಸೇ, whoever it is. Book him under
ಆ್ಯಸ್ ಎ ವಿಟ್ನೆಸ್ ಈಗ ಕೇಸಲ್ಲಿ ಇವ್ರನ್ನ ಬುಕ್ ಮಾಡಿರಿ ಕೇಸಲ್ಲಿ ವಿಟ್ನೆಸ್ ಆಗಿ. ಲೆಟ್ ಹಿಮ್ ಪ್ರೂವ್ ಇಟ್ಸ್ ಎನ್ ಎ ಐ ವಿಲ್ ಬಿ ಹ್ಯಾಪಿ, ಐ ವಿಲ್ ಬಿ ವೆರಿ ಹ್ಯಾಪಿ. ಯಾಕೆ ಎಂದರೆ ನನ್ನ ಜೈಲು ವ್ಯವಸ್ಥೆ ಚೆನ್ನಾಗಿದೆ ಅಂತ ಇಷ್ಟಪಡೋಣ. ಬುಕ್ ಹಿಮ್ ಆಸ್ ಎ ವಿಟ್ನೆಸ್, ಸಮನ್ ಹಿಮ್ ವಿತ್ ಎ ನೋಟಿಸ್. ಯಾರು ಪೊಲೀಸ್ ಸ್ಟೇಷನ್ ಅವ್ರಿಗೆ ಕೇಸ್ ತೊಗೊಂಡಿರೋರು, ಸಮನ್ ಹಿಮ್ ಆಸ್ ಎ ವಿಟ್ನೆಸ್, ಲೆಟ್ ಹಿಮ್ ಪ್ರೂವ್ ವಾಟ್ ಈಸ್ ಎ ಐ ಅಂತೆ. ಡೂ ಇಟ್ ಇನ್ ಯುವರ್ ಮೂವಿ ಐ ಸೇ. ಮುಜುಗರ ಆಗಿಲ್ಲ ಅಂತ ಹೇಳ್ತಿದ್ದೀರಲ್ಲ ಹೋಮ್ ಮಿನಿಸ್ಟ್ರೇ, ನಿಮಗೆ ಯಾವುದು ಮುಜುಗರ ಆಗತ್ತೆ ಅಂತ ಬರ್ಕೊಡ್ರಿ, ಹಾಳಾಗಿ ಹೋಗಲಿ, ಅದನ್ನಾರು ನೋಡೋಣ. ಬೆಂಗಳೂರಿನಲ್ಲಿ ಪಾಟ್ಹೋಲ್ ಇದ್ದರೆ ಮುಜುಗರ ಇಲ್ಲ, ಪಾಟ್ಹೋಲ್ಗೆ ಯಾರದ್ದೋ ಮನೆ ಮಕ್ಕಳು ಪಾಪ ಬಿದ್ದು ಸತ್ತರೆ ಮುಜುಗರ ಇಲ್ಲ, ಮ್ಯಾನ್ಹೋಲ್ಗಳು ಬಾಯಿ ತೆಕ್ಕೊಂಡು ಯಾವನೋ ಒಳಕ್ಕೆ ಹೋಗಿ ಸತ್ತರೆ ಮುಜುಗರ ಇಲ್ಲ, 4 ಮಳೆನೋ 1 ಮಳೆನೋ ಬಂದರೆ ಮನೆಗಳಿಗೆ ನೀರು ನುಗ್ಗಿ ಅವ್ರ ಮನೆ ನೆಗೆದು ಬಿದ್ದು ಹೋದರೆ ನಿಮ್ಮನೆ ಚೆನ್ನಾಗಿದೆ, ಹಾಗಾಗಿ ಮುಜುಗರ ಇಲ್ಲ. ರೇಪ್ ಆದರೆ ಮುಜುಗರ ಇಲ್ಲ, ಡಕಾಯಿತಿ ಆದರೆ ಮುಜುಗರ ಇಲ್ಲ, ಭ್ರಷ್ಟಾಚಾರ ನಡೆದ್ರೆ ಮುಜುಗರ ಇಲ್ಲ, ಕಾಸು ತಿಂದರೆ ಮುಜುಗರ ಇಲ್ಲ, ವಾಂತಿ ಮಾಡಿದ್ರು ಮುಜುಗರ ಇಲ್ಲ. ಯಾವುದ್ರೀ ಮುಜುಗರ ಆಗತ್ತೆ ನಿಮಗೆ? ಹೇಳ್ರಿ ಹೋಗಲಿ, ಯಾವುದು ನಿಮಗೆ ಮುಜುಗರ ಆಗತ್ತೆ ಹೇಳ್ರಿ? ಈ ಬಂಡ ಎಮ್ಮೆ ಚರ್ಮದ ಸರ್ಕಾರಗಳಿಗೆ ವೋಟ್ ಹಾಕಿಸ್ಕೊಳಕ್ಕೆ ಮುಜುಗರ ಆಗಲ್ಲ ನಿಮಗೆ? ಇವೆಲ್ಲ ಮಾಡೋಕ್ಕಾಗದೇ ಇದ್ದಾಗ ನಾಚಿಕೆ ಆಗಲ್ಲ ನಿಮಗೆ? ಅಧಿಕಾರದಲ್ಲಿ ಬಂದು ಶುದ್ಧ ಸ್ಪಷ್ಟ ಶಾಂತಿಯುತ ಸರ್ಕಾರ ಕೊಡ್ತೀವಿ, ವ್ಯವಸ್ಥೆ ಸರಿ ಮಾಡ್ತೀವಿ ಅಂತ ಹೇಳಿ ಚೀಫ್ ಮಿನಿಸ್ಟರ್ ಹೇಳ್ತೀರಿ. ವ್ಯವಸ್ಥೆನ ಬದಲಾಯಿಸಲಿಕ್ಕೆ ಹೋಗಿದ್ದಕ್ಕೆ ನನ್ನ ಮೇಲೆ ದಾಳಿ ಅಂತ. ಇದೇನಾ ನೀವು ವ್ಯವಸ್ಥೆ ಬದಲಾಯಿಸ್ತಿರೋದು? ವಾಟ್ ಆರ್ ಯು ಪೀಪಲ್? ಮುಜುಗರ ಆಗಲ್ಲ ಸರ್ಕಾರಕ್ಕೆ ಇದನ್ನು. ಯಾವುದರಿಂದ ಆಗತ್ರಿ? ಅದಾದರೂ ಹೇಳ್ರಿ ಹೋಗ್ಲಿ. ಇಷ್ಟು ಗಂಭೀರ ಕೇಸ್ನ ಇದೇನಾಗಿಲ್ಲ, ಲ್ಯಾಪ್ಸಸ್ ಏನಾಗಿದೆ ಅದನ್ನ ಸರಿ ಮಾಡಬೇಕು. ಫ್ಲಡ್ ಅಲ್ಲ ರೀ ಇದು, ಬರಬಾರ್ದ ಮಳೆ ಬಂದು ಮಹಾಮಳೆ ಬಂದು ಜಮ್ಮಂತ ನೀರು ಬಂದರೆ ನಾನು ಏನಪ್ಪ ಮಾಡಲಿ? ನಾನು ತಡೆಯೋಕ್ಕಾಗತ್ತೇನ್ರಪ್ಪ? ಸರಿ, ಅಪರಾಧ ಕೃತ್ಯ ಈ ಜೈಲಿನಲ್ಲಿ ಎಷ್ಟು ವರದಿ ಬಂದಿದೆ ಅಂತ ಆಸ್ ಎ ಹೋಮ್ ಮಿನಿಸ್ಟರ್ ಯು ಹ್ಯಾವ್ ಎನಿ ಐಡಿಯಾ ಆಸ್ ಎ ಹೋಮ್ ಮಿನಿಸ್ಟರ್? ಲ್ಯಾಪ್ಸಸ್ ಆಗಿದೆ. ಯಾಕೆ ಪದೇ ಪದೇ ಲ್ಯಾಪ್ಸಸ್ ಆಗಿದೆ? ವೈ ಆರ್ ವಿ ಅನೇಬಲ್ ಟು ರಿಫಾರ್ಮ್ ದಿಸ್ ದಿ ಜೈಲ್ ಮ್ಯಾನೇಜ್ಮೆಂಟ್ ಅಂತ ಒಂದು ಪ್ರಶ್ನೆನ ನಿಮ್ಮ ಮಕ್ಕಕ್ಕೆ ನೀವೇ ಕೇಳ್ಕೊಳಕ್ಕಾಗಲ್ಲ? ಬೆನ್ನಿಂದ ನಿಲ್ಲಿಸ್ಕೊಂಡಿದ್ದೀರಲ್ಲ ಇಬ್ಬರು ಹಿರಿಯ ಅಧಿಕಾರಿಗಳನ್ನು, ಅವ್ರನ್ನ ಕೇಳಿ ಅಟ್ಲೀಸ್ಟ್. ವೈ ರಿಪೀಟೆಡ್ಲಿ ವೈ ಇಟ್ ಈಸ್ ಹ್ಯಾಪನಿಂಗ್? ಮಳೆ ಬರೋದು, ಬೆಟ್ಟ ಕುಸ್ತು ಬೀಳೋದು ಆಕಸ್ಮಿಕ ಆದರೆ ಅದಕ್ಕೆ ನೀವು ಜವಾಬ್ದಾರರಾಗಲ್ಲ. ರಸ್ತೆಯಲ್ಲಿ ಯಾವನೊಬ್ಬ ಗುಂಡು ಹಾಕ್ಕೊಂಡೋಗಿ ಆಕ್ಸಿಡೆಂಟ್ ಮಾಡಿಬಿಟ್ರೆ ದಿ ಹೋಮ್ ಮಿನಿಸ್ಟರ್ ಇಸ್ ನಾಟ್ ರೆಸ್ಪಾನ್ಸಿಬಲ್, ಬಟ್ ದಿ ಪೊಲೀಸ್ ವಿಲ್ ಬಿ ರೆಸ್ಪಾನ್ಸಿಬಲ್. ಸ್ವಲ್ಪ ಡ್ರಂಕ್ ಅಂಡ್ ಡ್ರೈವಿಂಗ್ ಅವಾಯ್ಡ್ ಮಾಡಬೇಕಪ್ಪ ಅಂತ. ಈ ಜೈಲ್ ಮೇಲೆ ಎಷ್ಟು ರಿಪೋರ್ಟ್ ಬೇಕ್ರಿ? ದಾಳಿ ನಡೆದಾಗ ಸಿಕ್ಕಬಾರದ್ದೆಲ್ಲ ಸಿಕ್ಕುವಂಥ ಜೈಲ್ ಪ್ರಮೈಸಸ್ಸಲ್ಲಿ ಮುಜುಗರ ಆಗಲ್ಲ ಅಂದರೆ ಹೋಮ್ ಮಿನಿಸ್ಟ್ರೇ, ನಿಮಗೆ ಯಾವುದು ಮುಜುಗರ ಆಗತ್ತೆ ಅಂತ ನನಗೊಂದು ಕಾಗದ ಬರೀರಪ್ಪ, ಅದನ್ನಾದರೂ ಪಕ್ಕದಲ್ಲಿ ಇಟ್ಕೊಂಡು ಕೂತ್ಕೋತೀನಿ, ಕಾಯ್ತೀನಿ. CCB ದಾಳಿ ಆಗುತ್ತೆ ಅನ್ನೋದು ಈ ಅಪರಾಧಿಗಳಿಗೆ ಗೊತ್ತಿರುತ್ತೆ ಅನ್ನೋದಾದ್ರೆ ಇನ್ನೇನು ಸರ್ ಇನ್ಫಾರ್ಮೇಶನ್? ಅಷ್ಟು ಏನು ಮುಜುಗರ ಇಲ್ಲ ಅದರಲ್ಲಿ, ಮುಜುಗರ ಇಲ್ಲ. ಐ ಡಿಡ್ ನಾಟ್ ಥಿಂಕ್ ಮೈ ಫ್ರೆಂಡ್ ಡಾಕ್ಟರ್ ಪರಮೇಶ್ವರ್ ಕ್ಯಾನ್ ಬಿ ದಿಸ್ ಇನ್ಸೆನ್ಸಿಟಿವ್. ನಾನು ಅಂದ್ಕೊಂಡಿರಲಿಲ್ಲ. ಇವತ್ತು ಐ ಎಕ್ಸ್ಪೆಕ್ಟೆಡ್ ಹಿಮ್ ಟು ಬಿ ಮೋರ್ ಟಫ್, ನಾಟ್ ಬಿಕಾಸ್ ಎ ದರ್ಶನ್ ಕೇಸ್ ಅಂತಲ್ಲ. ಆಫೀಸರ್ಸ್ ಜೈಲ್ ನಿಯಮಗಳು. ನೀವು ಒಂದು ಚುನಾವಣೆಯಲ್ಲಿ ಸೋತಿದ್ರಿಂದ ಅದರಿಂದ ಪಾಠ ಕಲಿತು ಫೈಟ್ ಮಾಡಿ ಬಂದು ವಾಪಸ್ ಗೆದ್ರಿ. ನಿಮಗೆ ನೆನಪಿದೆ ಅಲ್ಲ, ನೀವು ಚುನಾವಣೆಯಲ್ಲಿ ಸೋತಿದ್ದು, ನಿಮ್ಮನ್ನು ಸೋಲ್ಸಿದ್ರು ಅನ್ನೋ ಸಂಕಟ ಇತ್ತಲ್ಲ ನಿಮ್ಗಲ್ಲಿ ಒಳಗಡೆ, ಅದರಿಂದ ಹಠ ಹಿಡಿದು ವಾಪಸ್ ಬಂದು ಗೆದ್ರಿ. ಆ ಹಠ ಆಡಳಿತಕ್ಕೂ ಇರಬೇಕ್ರಿ. ನಾನು ಇದನ್ನು ಬಿಡೋದಿಲ್ಲ, ಇದನ್ನ ರಿಪೇರಿ ಮಾಡ್ತೀನಿ ಅನ್ನೋ ಇದು ಬೇಡ, ಒಂದು ಕನಿಷ್ಠ ಬೇಡವಾ?